ಶೂರ್ಪಣಖೆ ತನ್ನ ನಿಜ ರೂಪದಲ್ಲಿ ಬೀಭತ್ಸ ರೂಪದಲ್ಲಿ ರಾಮನ ಬಳಿ ಬರಲಿಲ್ಲ. ಚಂದದ ರೂಪ ತಾಳಿ ಬಂದಳು, ಪರಮ ಸುಂದರಿಯಾಗಿ ರಾಮನ ಬಳಿ ಸಾರಿದಳು ಎನ್ನುವ ಜನಜನಿತವಾದ ಒಂದು ಪ್ರತೀತಿ. ಪ್ರತೀಕಾರ ಆಕೆಗೆ ರಾವಣನ ಬಗ್ಗೆ ಇದ್ದಿರುವ ಸಾಧ್ಯತೆ ಇದೆ ಅಂತ ಹೇಳಿದೆ ರಾಮಾಯಣ. ಯಾಕೆಂದ್ರೆ ಆಕೆಯ ಗಂಡನನ್ನು ಕೊಂದವನು ರಾವಣನೇ. ಶೂರ್ಪಣಖೆಯ ಗಂಡ ವಿದ್ಯುಜ್ಜಿಹ್ವನನ್ನು ಕೊಂದವನು ರಾವಣನೇ. ಹಾಗಾಗಿ ಇದ್ದರೆ ಪ್ರತೀಕಾರ ರಾವಣನ ಮೇಲೆ ಇರ್ತಕ್ಕಂಥ ಸಾಧ್ಯತೆ ಇರ್ತಕ್ಕಂಥದ್ದು ಅಲ್ಲಿ. ಅದು ಹಾಗೆ ಹೇಳಿಲ್ಲ, ಪ್ರತೀಕಾರ ಅಂತ ನೇರವಾಗಿ ಏನು ಹೇಳಿಲ್ಲ, ಸಾಧ್ಯತೆ ಇದೆ ಅದು ಅಂತ. ಆಗಿದ್ದೇನು ಅಲ್ಲಿ ಅಂತಂದ್ರೆ, ಪರ್ಣಶಾಲೆಯಲ್ಲಿ ಕುಳಿತು ಸೀತೆಯ ಜೊತೆಯಲ್ಲಿ ರಾಮ ಋಷಿಗಳೆಲ್ಲ ಸತ್ತು ಕೂತ್ಕೊಂಡಿದ್ದಾರೆ, ಕಥೆ ಹೇಳ್ತಾ ಇದ್ದಾನೆ. ಅದು ಇದು ಮಾತುಕತೆಗಳು ನಡೀತಾ ಇದೆ ಅನ್ನೋದು ಸಂದರ್ಭ. ಚಿತ್ರಾ ನಕ್ಷತ್ರದ ಜೊತೆಗೆ ಶೋಭಿಸುವ ಚಂದ್ರನಂತೆ ಚಿತ್ರಯ ಚಂದ್ರಮ ಆಗಿವ ಶೂರ್ಪಣಖೆ ಬರುವ ಹೊತ್ತಿಗೆ ಪಕ್ಕದಲ್ಲಿ ಸೀತೆ, ರಾಮ ಸೀತೆಯರು ಚಿತ್ರಾ ನಕ್ಷತ್ರ ಮತ್ತು ಚಂದ್ರಮರಂತೆ ಶೋಭಿಸ್ತಾ ಇದ್ರು. ಮತ್ತೆ ಬೇರೆ ಯಾರ ಅಗತ್ಯ ಇಲ್ಲ ಅಲ್ಲಿ, ಅಷ್ಟು ಒಳ್ಳೆ ಜೋಡಿ ಇದೆ ಅಲ್ಲಿ. ಅಲ್ಲಿಗೆ ಅಕಸ್ಮಾತ್ತಾಗಿ ಆ ವಾದವನ್ನು ರಾಮಾಯಣ ನಿರಾಕರಿಸಿದೆ. ಯಾವುದನ್ನು? ಪ್ರತೀಕಾರದ ವಾದವನ್ನು. ಯಾಕೆಂದ್ರೆ ಆಜಗಾಮ ಎದೃಚ್ಛಯ, ಉದ್ದೇಶಪೂರ್ವಕ ಬಂದಿದ್ದಲ್ಲ ಶೂರ್ಪಣಖೆ, ಅಕಸ್ಮಾತ್ತಾಗಿ ಬಂದಿದ್ದು ಪಂಚವಟಿಗೆ. ಅವಳು ಬೇರೆ ರೂಪ ತಾಳಿದ್ರೇ ಇಲ್ಲವೇ ಅನ್ನೋ ಪ್ರಶ್ನೆಗೆ ಉತ್ತರ ಕೊಡಬೇಕಾಗಿದೆ, ಮತ್ತು ರೂಪ ತಾಳುವ ಶಕ್ತಿ ಇತ್ತ ಇಲ್ಲವೇ ಅನ್ನೋ ಬಗ್ಗೆ ಕೂಡ ಉತ್ತರ ಕೊಡಬೇಕಾಗಿದೆ. ಎರಡನೇ ಪ್ರಶ್ನೆಗೆ ಮೊದಲು ಉತ್ತರ ಕೊಡ್ತೇವೆ. ಆಕೆಗೆ ಬೇಕಾದ ರೂಪವನ್ನು ತಾಳುವ ಶಕ್ತಿ ಇತ್ತು, ಕಾಮರೂಪಿಣಿ. ಅವರಿಗೆಲ್ಲ ಇತ್ತು. ರಾವಣನಿಗಿತ್ತು. ರಾವಣ ಸನ್ಯಾಸಿ ರೂಪವನ್ನು ಒಂದು ಭಿಕ್ಷು ರೂಪವನ್ನು ತಾಳಿ ಬರ್ತಾನೆ. ಮಾರೀಚ ಚಿನ್ನದ ಜಂಕಿಯ ರೂಪವನ್ನು ತಾಳ್ತಾನೆ. ಇದೆ, ಸೀತೆಗೂ ಇದೆ. ಸೀತೆ ಮುಂದೆ ತನ್ನ ಶೂರ್ಪಣಖೆ ಮುಂದೆ ತನ್ನ ಪರಿಚಯ ಹೇಳ್ಕೋಬೇಕಾದ್ರೆ ಕಾಮರೂಪಿಣಿ ಅಂತ ಹೇಳ್ತಾಳೆ. ಶಕ್ತಿ ಇದೆ, ಆದ್ರೆ ಬೇರೆ ರೂಪ ತಾಳಲಿಲ್ಲ ಅವಳು. ಯಾಕೆ ತಾಳಲಿಲ್ಲ ಅಂದ್ರೆ, ತಾನು ಚಂದ ಅಲ್ಲ ಅಂತ ಅನಿಸಿದ ಮೇಲೆ ತಾನೇ ಬೇರೆ ರೂಪ ಬೇಕಾಗುವಂಥದ್ದು. ಅಲ್ಲಿದೆ ಉತ್ತರ ಅಂತ. ಅವಳಿಗೆ ತಾನು ಸುಂದರಿ ಅಲ್ಲ ಅಂತ ಅನಿಸ್ಬೇಕಲ್ವಾ ಮೊದಲು. ಅನಿಸಿದ ಮೇಲೆ ಇನ್ನೊಂದು ರೂಪ ಧಾರಣೆ ಮಾಡತಕ್ಕಂಥ ಪ್ರಸಕ್ತಿ ಬರುವಂಥದ್ದು ಅಂತ ಪ್ರಸಕ್ತಿಯೇ ಇಲ್ಲ. ಯಾಕೆಂದ್ರೆ ಅವಳ ಪ್ರಕಾರ ಅವಳು ಜಗನ್ಮೋಹಿನಿ, ಲೋಕೈಕ ಸುಂದರಿ ಅವಳು ಅಂತ. ಸೌಂದರ್ಯ ಹೇಗಿದೆ ಅಂತ ರಾಮಾಯಣ ವರ್ಣನೆ ಮಾಡಿದೆ. ರಾಮ ಹೇಗಿದ್ದ ಅಂದ್ರೆ, ಸಿಂಹವರಸ್ಕ, ಸಿಂಹದ ಎದೆಯವನು, ಮಹಾಬಾಹುಗಳುಳ್ಳವನು, ಜಟಾಮಂಡಲಧಾರಿ, ಸುಕುಮಾರ, ಮಹಾಸತ್ವ, ಮಹತ್ತಾದ ಸಾಮರ್ಥ್ಯವುಳ್ಳವನು ಅಂತ. ಕೆಲವು ಜನ ಸುಕುಮಾರರಾಗಿರ್ತಾರೆ, ಶಕ್ತಿ ಇರೋದಿಲ್ಲ, ಎಳನಿಂಬೆಕಾಯಿ ಆಗಿರ್ತಾರೆ, ಭಾರಿ ಚಂದ, ಕುಸುಮ ಕೋಮಲ, ಶಕ್ತಿ ಏನೂ ಇಲ್ಲ. ಇನ್ನು ಕೆಲವರು ಭಾರಿ ಶಕ್ತಿ ಸಂಪನ್ನರು, ರಾಕ್ಷಸರಾಗಿರ್ತಾರೆ, ಅವರು ಚಂದ ಅಲ್ಲ. ಎರಡು ಒಟ್ಟಿಗಿರೋದು ಬಹಳ ಕಷ್ಟ ಅಂತ. ರಾಮ ಹೇಗಿದ್ದ ಅಂದ್ರೆ, ಸುಕುಮಾರನೂ ಆಗಿದ್ದ, ಮಹಾಸತ್ವನು ಕೂಡ ಆಗಿದ್ದ. ಅತೀವ ಪ್ರಿಯ ದರ್ಶನಂ, ಅತ್ಯಂತ ಪ್ರಿಯ ದರ್ಶನ ರಾಮ. ಅಜಾನುಬಾಹು, ದೀಪ್ತಾಸ್ಯ ಅಂದ್ರೆ ಬೆಳಗುವ ಮುಖ, ಬೆಳಗುವ ತುಟಿಗಳು ಹಾಗಿರುವವನು, ಪದ್ಮಪತ್ರದ ಕಣ್ಣವನು, ಗಜರಾಜನ ನಡಿಗೆಯವನು, ರಾಜಲಕ್ಷಣಗಳಿಂದ ಸಮನ್ವಿತನಾಗಿರ್ತಕ್ಕಂಥವನು. ಅಪಾದ ಮಸ್ತಕ ರಾಜಲಕ್ಷಣಗಳಿದೆ ರಾಮನಿಗೆ. ಕನ್ನೇದರಿಯ ಶ್ಯಾಮಲ ವರ್ಣ ರಾಮನದ್ದು, ಮನ್ಮಥನ ಪ್ರಭೆ. ಇಂದ್ರನಂತೆ ಇದ್ದಾನೆ. ಅವನನ್ನು ಕಂಡು ರಾಕ್ಷಸಿ ಕಾಮಮೋಹಿತಳಾದಳು. ಬಭೂವೇಂದ್ರೂಪಂ ದೃಷ್ಟ ರಾಕ್ಷಸಿ ಕಾಮಮೋಹಿತಳಾದಳು. ಈಗ ವಾಲ್ಮೀಕಿಗಳು ಕಾಂಟ್ರಾಸ್ಟ್ ಅದನ್ನು ವರ್ಣನೆ ಮಾಡ್ತಾರೆ. ರಾಮ ಹೇಗಿದ್ದ, ಶೂರ್ಪಣಖೆ ಹೇಗೆ. ಅಲ್ಲಿ ಉತ್ತರ ಇದೆ. ಮಾಯಾ ಶೂರ್ಪಣಖೆ ಉಂಟೋ ಇಲ್ವೋ, ಚಂದದ ರೂಪ ತಾಳಿ ಬಂದಳೋ ಇಲ್ವೋ ಅನ್ನೋದಕ್ಕೆ ಈ ಒಂದು ಇಬ್ರು ಹೇಗಿದ್ರು ಒಬ್ಬರಿಗೊಬ್ರು ಅನ್ನೋ ವರ್ಣನೆ ಇದೆಯಲ್ಲ, ಅಲ್ಲಿ ಉತ್ತರ ಸಿಗ್ತದೆ ಅಂತ ನೋಡಿ. ಅವರು ವಾಲ್ಮೀಕಿಗಳ ಪಂಕ್ತಿಯನ್ನೇ ನೋಡಿ. ಸುಮುಖಂ ದುರ್ಮುಖಿ, ರಾಮನು ಸುಮುಖ, ಸುಂದರವಾದ ಮುಖವುಳ್ಳವನು. ಶೂರ್ಪಣಖೆ ದುರ್ಮುಖಿ, ಕೆಟ್ಟ ಮೊರೆಯವಳು. ವೃತ್ತ ಮಧ್ಯ ರಾಮನ ನಡು ವೃತ್ತಾಕಾರವಾಗಿತ್ತು ಅಂತ, ಸಪುರವಾಗಿತ್ತು, ವೃತ್ತಾಕಾರವಾಗಿತ್ತು ಅಂತ. ಶೂರ್ಪಣಖೆ ಮಹೋದರಿ,
ದೊಡ್ಡ ಹೊಟ್ಟೆ ಇತ್ತು ಅವಳಿಗೆ, ಗುಡಾಣದಂತ ಹೊಟ್ಟೆ ಇತ್ತು. ಹೊಟ್ಟೆ ಸಹಿತವೇ ಬಂದಿದ್ದಳು, ಹಾಗೇ ಬಂದಿದ್ದಳು. ಕೆಟ್ಟ ಮೊರೆ ಹೊತ್ತೇ ಬಂದಿದ್ದಳು, ದೊಡ್ಡ ಹೊಟ್ಟೆ ಹೊತ್ತೇ ಬಂದಿದ್ದಳು ಅವಳು. ವೃತ್ತ ಮಧ್ಯಂ ಮನೋಜ್ಞವಾದ ನಡು ರಾಮನದ್ದಾದ್ರೆ, ಅಂದ್ರೆ ತುಂಬಾ ಸಪುರ ನಡು ಅಂತ ಅರ್ಥ ಅಲ್ಲ, ಅದಕ್ಕೆ ಎದೆ ತುಂಬಾ ಅಗಲ ಇದೆ. ಸಿಂಹದ ಹಾಗೆ ವಿಶಾಲ ವಕ್ಷಸ್ಥಲ, ಅದಕ್ಕೆ ಹೋಲಿಸುವಾಗ ಕಿರಿದಾಯ್ತು ಸೊಂಟ. ಸಿಂಹದ ಹಾಗೆ, ಸಿಂಹಕ್ಕೆ ನೋಡಿ ಮುಂದೆ ಹೋದಾಗ ಅಗಲ, ಅದು ಹಿಂದೆ ಬಂದಾಗ ಸ್ವಲ್ಪ ಸಪುರ ಆಗ್ತದೆ ಅಂತ, ಹಾಗೆ ಅಂತ. ಈಕೆ ಮಹೋದರಿ, ದೊಡ್ಡ ಹೊಟ್ಟೆಯವಳು. ರಾಮನೋ ವಿಶಾಲಾಕ್ಷ, ವಿಶಾಲ ನೇತ್ರ. ಶೂರ್ಪಣಖಿ ವಿರೂಪಾಕ್ಷಿ, ವಿಕೃತವಾದ ಕಣ್ಣುಳ್ಳವಳು, ವಿರೂಪವಾದ ಕಣ್ಣುಳ್ಳವಳು. ರಾಮ ಸುಕೇಶ, ಸುಂದರವಾದ ಕೇಶಪಾಶವುಳ್ಳವನು. ಕೇಶರಾಶಿಗಳು ಮನೋಹರವಾಗಿದ್ವು ರಾಮನದ್ದು. ಈಕೆ ಇದ್ದು ತಾಮ್ರಮೂರ್ಧಜ, ತಾಮ್ರದ ಬಣ್ಣದ ಕೂದಲು, ಕೆಂಜಡೆ ಶೂರ್ಪಣಕ್ಕೆ. ಪ್ರೀತಿ ರೂಪಂ ವಿರೂಪಾಸ, ನೇರವಾಗಿ ಹೇಳಿದರು. ರಾಮನು ಹೇಗಿದ್ದ ಅಂದ್ರೆ ಪ್ರೀತಿ ರೂಪಂ, ಪ್ರೀತಿ ಉಂಟು ಮಾಡ್ತಕ್ಕಂಥ ರೂಪ ಅದು. ನೋಡಿದರೆ ಒಂದು ಸಂತೋಷ, ನೋಡಿದರೆ ಪ್ರೀತಿ ಉಂಟಾಗಬೇಕು ಅಂತ ರೂಪ ಅದು ರಾಮನದ್ದು. ಈಕೆ ಇದ್ದು ವಿಕೃತ ರೂಪ. ಅಲ್ಲಿಗೆ 16 ವತ್ಸರದ ಚೆಲುವುಳ್ಳ ಹೆಣ್ಣು ಅಲ್ಲ ಅದು. ವಿರೂಪಾಸ ಸುಸ್ವರಂ, ರಾಮನದ್ದು ಶೋಭನವಾದ ಸ್ವರ, ಮಧುರ ಗಂಭೀರವಾದ ಸ್ವರ ರಾಮನದ್ದು. ಈಕೆ ಇದ್ದು ಭೈರವ ಸ್ವರ, ಭಯ ಹುಟ್ಟಿಸುವ ಸ್ವರ. ಹೆಣ್ಮಕ್ಳು ಅಂದ್ರೆ ಒಂಚೂರಾದ್ರೂ ಆ ಸ್ವರ, ಈ ಗಂಡಸರು ಹೆಂಗಸರು ಅಂದ್ರೆ ಸಹಜವಾಗಿ ಕಂಠ ಒಂಚೂರು ಇಂಪು ಅಷ್ಟಾದ್ರೂ ಬೇಕಲ್ವಾ ಅಂತ. ಕೆಲವರು ನೋಡಕ್ಕಷ್ಟಲ್ಲೇ ಒಂದು ಲಕ್ಷಣ ಇಲ್ಲದೆ ಇದ್ರೂ ಕೂಡ ಸ್ವರ ಅದು ಚೆನ್ನಾಗಿರ್ತದೆ. ಆದ್ರೆ ಈಕೆ ಭೈರವ ಸ್ವರ, ಆ ಸ್ವರ ಕೇಳಿದ್ರೆ ಎಚ್ಚರ ತಪ್ಪಿ ಬೀಳ್ಬೇಕು. ತರುಣಂ, ರಾಮ ಹಾಗಿದ್ದ, ಹೇಗಿದ್ದ? ತರುಣಂ, ಈಕೆ ದಾರುಣ. ಅವನ ತರುಣ, ಈಕೆ ದಾರುಣ ವೃದ್ಧ. ವೃದ್ಧ ರೂಪ ಅದು, ವಯಸ್ಸಾಗಿತ್ತು ಆಕೆ, ಮುಪ್ಪಾಡ್ರಿತ್ತು. ಅದನ್ನು ಮುಂದೆ ರಾಕ್ಷಸರು ಹೇಳ್ಕೋತಾರೆ. ರಾವಣನ ಕೊನೆಯ ಯುದ್ಧಕ್ಕಿಂತ ಮೊದಲು ಮತ್ತೆಲ್ಲ ಸತ್ತು ಹೋಗಿದ್ದಾರೆ. ಕುಂಭಕರ್ಣ, ಇಂದ್ರಜಿತು, ಅತಿಕಾಯ ಎಲ್ಲ ಮುಗಿದಿದ್ದಾರೆ. ಈ ಮೂಲಬಲ ಕದನ ಒಂದಾಗ್ತದೆ. ಅಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಸೇನೆ ರಾಮನೊಬ್ಬನನ್ನೇ ಮುತ್ತಿ ರಾಮನಿಂದ ಹತವಾಗಿ ಹೋಗ್ತದೆ. ಹೆಚ್ಚಿನ ಲಂಕೆಯ ರಾಕ್ಷಸರೆಲ್ಲ ಸತ್ತು ಹೋಗ್ತಾರೆ ಆ ಯುದ್ಧದಲ್ಲಿ. ಆ ಬಳಿಕ ಲಂಕೆಯೇ ರಾವಣನನ್ನು ಶಪಿಸಿತ್ತು, ರಾವಣನನ್ನು ನಿಂದಿಸಿತ್ತು. ಅಲ್ಲಿ ಶೂರ್ಪಣಖಿಯನ್ನು ಬೈಕೋತಾರೆ ಅವರೆಲ್ಲರೂ. ಈ ಮುದುಕಿ ಹೇಗೆ ರಾಮನ ಹತ್ರ ಹೋದ್ಲು? ಕೂದಲೆಲ್ಲ ಬೆಳ್ಳಗಾಗಿದೆ, ಮೈಲಿ ಸುಕ್ಕು ಬಂದಿದೆ, ಇವಳು ಹೇಗೆ ರಾಮನ ಹತ್ರ ಹೋದ್ಲಪ್ಪ ಅಂತ ಅಪಹಾಸ್ಯ ಮಾಡ್ತಾರೆ. ಯಾವ ಜುಗುಪ್ಸಿತ ಅದು ಆ ಮುದುಕಿ ಹೋಗಿ ರಾಮನನ್ನು ಕಾಮಿಸೋದು ಅಂದ್ರೆ ಎಂಬುದಾಗಿ ಅವರು ಕೂಡ ಇದನ್ನು ಉಲ್ಲೇಖ ಮಾಡಿದ್ದಾರೆ. ಹಾಗೆ ಇದ್ದವಳು ಕೂಡ. ತರುಣಂ ದಾರುಣ ವೃದ್ಧ. ದಕ್ಷಿಣಂ ವಾಮಭಾಷಿಣಿ. ದಕ್ಷಿಣ ಅಂದ್ರೆ ಸರಳ ಮತ್ತು ಉದಾರ. ರಾಮ ರುಜು ಭಾಷೆಯವನು, ಸರಳ ಭಾಷೆ, ಸುಭಾಷಿ. ಈಕೆ ವಾಮಭಾಷಿಣಿ, ವಕ್ರವಾಗಿರ್ತಕ್ಕಂಥ ಮಾತುಗಳುಳ್ಳವಳು, ವಕ್ರಭಾಷಿಣಿ. ನ್ಯಾಯವೃತ್ತ ರಾಮ, ನ್ಯಾಯವಾದ ನಡತೆ ಉಳ್ಳವನು. ಈಕೆ ಸುದುರ್ವೃತ್ತ, ಕೆಟ್ಟ ನಡತೆ ಉಳ್ಳವಳು. ಅವನು ಪ್ರಿಯದರ್ಶನ, ಇವಳು ಅಪ್ರಿಯ ದರ್ಶನ. ಇನ್ನೇನು ಬೇಕಾಗಿಲ್ಲ ಅಂತ, ನಿಜವಾಗಿ ನಡೆದಿದ್ದೇನು ಅನ್ನೋದಕ್ಕೆ ಬೇರೆ ಏನು ಬೇಕಾಗಿಲ್ಲ ಅಂತ. ಯಾಕೆಂದ್ರೆ ಅವ್ರಿಗೆ ಗೊತ್ತಿದ್ದಾಗಿದೆ ವಾಲ್ಮೀಕಿಗಳಿಗೆ, ಮುಂದೆ ಹೀಗೇನೋ ಬೇರೆ ತರಹ ಮಾಡಬಹುದು ಒಂದು ಗೊತ್ತಿದ್ದು ಉತ್ತರ ಕೊಟ್ಟಾಗಿದೆ ಅಂತ. ಮೂಲ ಕಥೆಯನ್ನು ಇನ್ನೊಂದು ರೂಪಕ್ಕೆ ಮುಂದೆ ತಗೊಂಡು ಹೋಗ್ಬೋದು ಒಂದು ಗೊತ್ತಿದ್ದು ಮೊದಲೇ ಉತ್ತರ ಕೊಟ್ಟಾಗಿದೆ ಅಂತ ತುಂಬಾ ಸ್ಪಷ್ಟವಾಗಿ ಉತ್ತರ ಕೊಟ್ಬಿಟ್ಟಿದ್ದಾರೆ. ಹಾಗಾಗಿ ನಮಗೆಲ್ಲ ಹಾಗಿರ್ಬೋದು, ಏನಂದ್ರೆ ನಮ್ಮ ಚಂದ ಸಾಲದು, ಇನ್ನು ಚಂದ ಮಾಡ್ಕೋಬೇಕು, ಚಂದ ಆಗಬೇಕು ಅನ್ನೋದು ನಮ್ಮ ಈಗಿನ ಕಾಲದವ್ರ ಪ್ರಜ್ಞೆ. ಆದ್ರೆ ಶೂರ್ಪಣಖಿಗೆ ಆ ಪ್ರಶ್ನೆ ಇಲ್ಲ. ಅವಳು ಚಂದವಾಗಿದ್ದಾಳೆ ಅವಳ ಪ್ರಕಾರ. ಹಾಗಾಗಿ ಅವಳಿಗೆ ಬೇರೆ ಯಾವುದೇ ಕೃತ್ರಿಮ ಸೌಂದರ್ಯದ ಅಗತ್ಯವೇ ಇಲ್ಲ. ಹಾಗಾಗಿ ಇದ್ದ ಹಾಗೆ ಹೋಗಿದ್ದಾಳೆ ಸೀದಾ ರಾಮನ ಮುಂದೆ. ಆ ಮಟ್ಟಿಗೆ ನಿಜ ಸ್ವರೂಪವನ್ನು ರಾಮನ ಮುಂದೆ ಪ್ರಕಟ ಮಾಡಿದ್ದರಿಂದ ರಾಮನು ಕೂಡ ತನ್ನ ನಿಜ ಸ್ವರೂಪವನ್ನು ಆಕೆಗೆ ಪ್ರಕಟ ಮಾಡಲಿಕ್ಕೆ ಅನುಕೂಲ ಆಯಿತು.